ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾಲ್ಕು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಈ ಬಾರಿಯ ಚುನಾವಣೆಯಲ್ಲಿ ನಿಜಕ್ಕೂ ದೇಶದ ಜನರ ಕುತೂಹಲ ಕೆರಳಿಸಿದ್ದು ಪಶ್ಚಿಮ ಬಂಗಾಳ. ಆದರೆ ಅಚ್ಚರಿಯ ಫಲಿತಾಂಶದ ಮೂಲಕ ದೇಶದ ಗಮನ ಸೆಳೆದದ್ದು ತಮಿಳುನಾಡು. ಎಕ್ಸಿಟ್ ಪೋಲ್ನಲ್ಲಿ ಎಲ್ಲರೂ ಡಿಎಂಕೆ ಎಂದೇ ತೀರ್ಮಾನಿಸಿದ್ರು. ಆಕ್ಸಿಸ್ ಮೈ ಇಂಡಿಯಾದವರು ಮಾತ್ರ ವಿಜಯ್ 98ರಿಂದ 120 ಸ್ಥಾನಗಳನ್ನ ಗೆಲ್ಲಲಿದ್ದಾರೆ ಎಂದಾಗ ಅದು ಅತಿಶಯೋಕ್ತಿ ಅನಿಸಿತ್ತು. ಹೆಚ್ಚು ಅಂದ್ರೆ 20ರಿಂದ 30 ಸೀಟ್ ಬರಬಹುದು, ಇಲ್ಲ ಅಂದ್ರೆ ಕಿಂಗ್ ಮೇಕರ್ ಆಗಬಹುದು ಅನ್ನೋದು ಎಲ್ಲರ ಅಂದಾಜಾಗಿತ್ತು. ಈಗ ನೋಡಿದ್ರೆ ವಿಜಯ್ 108 ಸ್ಥಾನ ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದಾರೆ. ತಮಿಳುನಾಡು ಹೇಳಿ ಕೇಳಿ ದ್ರಾವಿಡ ನೆಲ, ಪೆರಿಯಾರ್ ಅವರ ನೆಲೆವೀಡು. ಅಲ್ಲಿ ದ್ರಾವಿಡ ಅಸ್ಮಿತೆಗೆ ಒತ್ತು ಕೊಟ್ಟು ರಾಜಕಾರಣ ಮಾಡಿದ 1967ರಿಂದ ಇಲ್ಲಿಯವರೆಗೆ ಆಳಿದ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆಗಳದ್ದೇ ಪಾರುಪತ್ಯ. ಈ ಬಾರಿ ಆಡಳಿತಾರೂಢ ಡಿಎಂಕೆ ಸೈದ್ಧಾಂತಿಕವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಇದ್ರೆ, ಅಣ್ಣಾ ಡಿಎಂಕೆ ಅದೇ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿತ್ತು. ಆದರೆ ಈ ಬಾರಿ ಅಣ್ಣಾ ಡಿಎಂಕೆ ಅಧಿಕಾರಕ್ಕೇರುವ ಕನಸು ಕಂಡಿತ್ತು. ಆದರೆ ಮುಖ್ಯಮಂತ್ರಿ ಸ್ಟಾಲಿನ್ ಅಣ್ಣಾ ಡಿಎಂಕೆಯನ್ನ ಇಬ್ಬಾಗಿಸಿದ್ರು. ಡಿಎಂಕೆಗೆ ಅನುಕೂಲಕರ ವಾತಾವರಣ ನಿರ್ಮಿಸಿಕೊಂಡಿದ್ರು. ಅದಕ್ಕೆ ಪೂರಕವಾಗಿ ನಟ ವಿಜಯ್ಗೆ ವಿರುದ್ಧವಾಗಿ ಸ್ಟಾಲಿನ್ ಪುತ್ರ ಚಿತ್ರನಟ ಉದಯನಿಧಿ ಸ್ಟಾಲಿನ್ ಅವರನ್ನ ತಂದು ನಿಲ್ಲಿಸಿದ್ರು. ಅವರ ಜನನಾಯಕನ್ಗೆ ವಿರುದ್ಧವಾಗಿ ಶಿವಶಕ್ತಿ ಚಿತ್ರ ನಿರ್ಮಿಸಿದ್ರು. ಇತ್ತ ಬಿಜೆಪಿ ಕೂಡ ಕರೂರು ಕಾಲ್ತುಳಿತ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಿ ವಿಚಾರಣೆಯ ಕಾಟ ಕೊಟ್ಟಿತ್ತು. ವಿಜಯ್ ಕೊನೆ ಚಿತ್ರ ಜನನಾಯಕನ್ ಬಿಡುಗಡೆಗೆ ಅಡ್ಡಿಪಡಿಸಿತ್ತು. ಸಾಲದು ಎಂದು ಇದೇ ಸಂದರ್ಭದಲ್ಲಿ ವಿಜಯ್ ಪತ್ನಿ ವಿಚ್ಛೇದನ ಪಡೆಯುವ ಸುದ್ದಿ ಸದ್ದು ಮಾಡಿತ್ತು. ಇದೆಲ್ಲವೂ ವಿಜಯ್ ಮಾನಸಿಕವಾಗಿ ಕುಗ್ಗಿ ಹೋಗುವಂತೆ ಮಾಡಿತ್ತು. ರಾಜಕಾರಣಕ್ಕೆ ಸಮಯ ಕೊಡಲು, ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ತೊಡಕನ್ನ ಉಂಟು ಮಾಡಿತ್ತು. ಆದರೆ ಈ ಕಾಟಗಳು ಮತ್ತು ಕಾರಣಗಳೇ ವಿಜಯ್ಗೆ ಅನುಕೂಲಕರ ಹಾದಿಯನ್ನ ನಿರ್ಮಿಸಿಕೊಟ್ಟಿದ್ವು. ವಿರೋಧಿಗಳ ನಿರೀಕ್ಷೆಯನ್ನ ಹುಸಿಗೊಳಿಸಿ ಜೋಸೆಫ್ ಸಿ ವಿಜಯ್ ಅವರ ಟಿವಿಕೆ 108 ಸ್ಥಾನಗಳನ್ನ ಗಳಿಸುವಂತೆ ನೋಡಿಕೊಂಡ್ವು. ಹಾಗಾಗಿ ವಿಜಯ್ ಮುಖ್ಯಮಂತ್ರಿಯಾಗುವುದು ಖಾತ್ರಿಯಾಗಿದೆ. ಈಗ ತಮಿಳುನಾಡಿನಲ್ಲಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಈ ಅನಿರೀಕ್ಷಿತ ಗೆಲುವಿನ ಬಗ್ಗೆ ಚರ್ಚೆ ಆಗ್ತಾ ಇದೆ. ಟಿವಿಕೆ ಗೆಲುವಿನ ಹಿಂದಿರುವ ಕಾರಣಗಳನ್ನ ವಿಶ್ಲೇಷಿಸಲಾಗ್ತಾ ಇದೆ. ತಮಿಳುನಾಡಿನ ರಾಜಕಾರಣವನ್ನ ಹತ್ತಿರದಿಂದ ಬಲ್ಲವರಿಗೆ ಸಹಜವಾಗಿ ಹಲವು ಕಾರಣಗಳು ಕಾಣಬಹುದು. ಅವುಗಳಲ್ಲಿ 6 ದಶಕಗಳಿಂದ ದ್ರಾವಿಡ ರಾಜಕಾರಣವನ್ನ ಎರಡೂ ಪಕ್ಷಗಳ ನಡುವಿನ ಅಧಿಕಾರ ಹಂಚಿಕೆಯನ್ನ ಕಂಡ ತಮಿಳುನಾಡಿನ ಜನಕ್ಕೆ ಹೊಸ ಮುಖ ಬೇಕು ಅಂತನಿಸಿರಬಹುದು. ಇದಕ್ಕೆ ಡಿಎಂಕೆಯ ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ, ದರ್ಪ, ದುರಹಂಕಾರದ ವರ್ತನೆ ಅಸಮಾಧಾನವನ್ನ ಹುಟ್ಟಿಸಿರಬಹುದು. ಟಿವಿಕೆ ಪಕ್ಷದ ಬಲವೇ ಅಭಿಮಾನಿಗಳು ಮತ್ತು ಯುವ ಜನತೆ. ರಾಜಕಾರಣದಿಂದ ದೂರ ಉಳಿದಿದ್ದ ಈ ವರ್ಗಕ್ಕೆ ಪರ್ಯಾಯ ರಾಜಕಾರಣ ಬೇಕು ಅನಿಸಿರಬಹುದು. ಅಭಿಮಾನಿಗಳನ್ನೇ ಪಕ್ಷದ ಕಾರ್ಯಕರ್ತರಂತೆ ಬಳಸಿದ ಎಂಜಿಆರ್ ಮತ್ತು ಜಯಲಲಿತಾ ಕಾಲದ ಮಾದರಿಯನ್ನ ವಿಜಯ್ ನಾಜೂಕಾಗಿ ಅಳವಡಿಸಿಕೊಂಡಿದ್ದೂ ಇರಬಹುದು. ಹಾಗೆ ವಿಜಯ್ ಹೋದಲ್ಲಿ ಬಂದಲ್ಲಿ ಅನುಭವಕ್ಕಿಂತ ಸ್ವಚ್ಛತೆ ಮುಖ್ಯ ಅಂತ ಒತ್ತಿ ಹೇಳ್ತಾ, ನಮಗೆ ಭ್ರಷ್ಟಾಚಾರದ ಅನುಭವ ಇಲ್ಲ ಅನ್ನೋ ಅವರ ಮಾತು ಜೆನ್ಜಿ ವರ್ಗದವರನ್ನ ಸೆಳೆದಿರಬಹುದು. ಅದಕ್ಕಿಂತಲೂ ಹೆಚ್ಚಾಗಿ ಯುವ ಜನತೆಯನ್ನ ತಕ್ಷಣ ತಲುಪಬಲ್ಲ ಡಿಜಿಟಲ್ ಪ್ರಚಾರವನ್ನೇ ಪ್ರಬಲ ಅಸ್ತ್ರವನ್ನಾಗಿ ಬಳಸಿಕೊಂಡಿದ್ದು ಅನುಕೂಲಕರವಾಗಿರಬಹುದು. ಚಿತ್ರಗಳಲ್ಲಿ ಸಾಮಾನ್ಯ ಜನರ ಪರವಾಗಿ ಹೋರಾಡುವ ನಾಯಕನಾಗಿ ಹೊರಹೊಮ್ಮಿದ್ದ ವಿಜಯ್ ಇಮೇಜ್ ರಾಜಕೀಯದಲ್ಲೂ ಕೆಲಸ ಮಾಡಿರಬಹುದು. ತಮಿಳುನಾಡಿನ ಸಿನಿಮಾ, ರಾಜಕೀಯ ಸಂಸ್ಕೃತಿಯಲ್ಲಿ ಇದು ಬಹುದೊಡ್ಡ ಪಾತ್ರವನ್ನ ವಹಿಸಿರಬಹುದು. 60ರ ದಶಕದಲ್ಲೇ ಸಿನಿಮಾ ಕ್ಷೇತ್ರದಿಂದ ರಾಜಕಾರಣಕ್ಕೆ ಬಂದ ಕರುಣಾನಿಧಿ 19 ವರ್ಷಗಳ ಕಾಲ ತಮಿಳುನಾಡನ್ನ ಆಳಿದ್ರು. ಇವರ ನಂತರ ಬಂದ ಜನಪ್ರಿಯ ನಟ ಎಂಜಿಆರ್ 10 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮೆರೆದ್ರು. ಎಂಜಿಆರ್ ಪ್ರೇಯಸಿಯಾದ ಜಯಲಲಿತಾ ಅವರ ನಿಧನ ನಂತರ ರಾಜಕಾರಣಕ್ಕೆ ಬಂದು 14 ವರ್ಷಗಳ ಕಾಲ ತಮಿಳುನಾಡನ್ನ ಆಳಿ ಅಮ್ಮನಾಗಿ ಚರಿತ್ರೆಯ ಪುಟಗಳಲ್ಲಿ ದಾಖಲಾದ್ರು. ಅಂದ್ರೆ ತಮಿಳುನಾಡಿನ ಜನಜೀವನದಲ್ಲಿ ಸಿನಿಮಾ ಬೆರೆತು ಹೋಗಿದೆ.
ಚಿತ್ರರಂಗದ ನಟ ನಟಿಯರು ನಾಯಕರಾಗಿ ಹೊರಹೊಮ್ಮಿ ರಾಜಕಾರಣಕ್ಕೆ ಬಂದು ರಾಜ್ಯವಾಳಿರುವ ಇತಿಹಾಸ ಇದೆ. ಇದನ್ನ ಅರಿತು ಅರಗಿಸಿಕೊಂಡಿರುವ ವಿಜಯ್ 2016ರಲ್ಲಿ ನಿಧನರಾದ ಜಯಲಲಿತಾ ನಂತರದ 10 ವರ್ಷಗಳ ನಾಯಕರ ನಿರ್ವಾತವನ್ನ ಜಾಣ್ಮೆಯಿಂದ ತುಂಬಿದ್ದಾರೆ, ತಮ್ಮದನ್ನಾಗಿಸಿಕೊಂಡಿದ್ದಾರೆ. ಇನ್ನು ಪ್ರಮುಖ ಸಂಗತಿ ಅಂದ್ರೆ ಬ್ರಾಹ್ಮಣ್ಯವನ್ನ ಪ್ರಬಲವಾಗಿ ವಿರೋಧಿಸಿದ ಪೆರಿಯಾರ್ ಅವರ ದ್ರಾವಿಡ ಬೀಡು ಇದು. ಈ ಸೈದ್ಧಾಂತಿಕ ಬುನಾದಿಯ ಮೇಲೆ ಪಕ್ಷ ಕಟ್ಟಿ ಆಳ್ವಿಕೆ ಮಾಡಿದ ಅಣ್ಣಾ ದೊರೈ ಮತ್ತು ಕರುಣಾನಿಧಿ ದ್ರಾವಿಡ ಅಸ್ಮಿತೆಯನ್ನ ಉಳಿಸಿ ಬೆಳೆಸಿದವರು. ಆದರೆ ಅದೇ ಹಾದಿಯಲ್ಲಿ ಬಂದ ಎಂಜಿಆರ್ ಮತ್ತು ಜಯಲಲಿತಾ ಕಾಲಕ್ಕೆ ದ್ರಾವಿಡ ಅಸ್ಮಿತೆ ದುರ್ಬಲಗೊಂಡಿತು. ಸ್ಟಾಲಿನ್ ಮತ್ತು ಪಳನಿಸ್ವಾಮಿಯವರ ಕಾಲಕ್ಕೆ ಅದು ಗೋಡೆ ಮೇಲಿನ ಪೋಸ್ಟರ್ಗಳಿಗೆ ಸೀಮಿತವಾಗಿತ್ತು. ಅದರಲ್ಲೂ ಕಳೆದ 5 ವರ್ಷಗಳ ಸ್ಟಾಲಿನ್ ಆಡಳಿತದಲ್ಲಿ ಸನಾತನಿಗಳ ವಿರುದ್ಧ ಸೆಡ್ಡು ಹೊಡೆದು ನಿಂತರು ಅದು ಅವಕಾಶವಾದಿ ರಾಜಕಾರಣವಾಗಿ ಕಂಡಿತ್ತು. ಇದರಿಂದ ಬೇಸತ್ತ ಹೊಸ ಕಾಲದ ಯುವ ಜನತೆಗೆ ಹಿಂದುತ್ವದ ಬಿಜೆಪಿಯೂ ಬೇಡ, ದ್ರಾವಿಡ ಸಂಸ್ಕೃತಿ ಸಾರುವ ಡಿಎಂಕೆಯೂ ಬೇಡ ಅಂತನ್ಸಿರಬಹುದು. ತಮಿಳುನಾಡಿನ ಜನಕ್ಕೂ ಈಗ ದ್ರಾವಿಡ ಅಸ್ಮಿತೆಯ ಬದಲಿಗೆ ತಮಿಳು ಅಸ್ಮಿತೆ ಮುಖ್ಯವಾಗಿರಬಹುದು. ಜಾತಿ, ಧರ್ಮ, ವರ್ಗ ಮೀರಿ ವಿಜಯವರನ್ನ ಆಯ್ಕೆ ಮಾಡಿಕೊಂಡಿರಬಹುದು. ನಟ ವಿಜಯ್ ಅವರನ್ನ ಆಯ್ಕೆ ಮಾಡಿಕೊಂಡಿರುವ ತಮಿಳುನಾಡಿನ ಜನ ನಟಿ ತ್ರಿಷಾ ಅವರನ್ನ ಆಗಲೇ ಜಯಲಲಿತಾ ಜಾಗದಲ್ಲಿ ಕಲ್ಪಿಸಿಕೊಳ್ತಾ ಇದ್ದಾರೆ. ತ್ರಿಷಾ ವಿಜಯ್ ಮನೆಯಲ್ಲಿ ಕಾಣಿಸಿಕೊಂಡಿದ್ದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಿದ್ದಾರೆ. ಹಾಗೇನಾದ್ರೂ ಆದ್ರೆ ತಮಿಳುನಾಡಿಗೆ ಮತ್ತೊಂದು ಎಂಜಿಆರ್ ಜಯಲಲಿತಾ ಜೋಡಿ ದಕ್ಕಿದಂತಾಗತ್ತೆ. ಆ ಜೋಡಿಯ 24 ವರ್ಷಗಳ ಆಳ್ವಿಕೆ, ತಮಿಳುನಾಡಿನ ಅಭಿವೃದ್ಧಿ ಎಲ್ಲವೂ ತಮಿಳರಿಗೆ ತಿಳಿದಿದೆ. ಆದ್ರೂ ಈಗ ಮತ್ತದೇ ಸಿನಿಮಾ ರಾಜಕಾರಣಕ್ಕೆ ತಮಿಳುನಾಡು ತಲೆಬಾಗಿದೆ. ಬದಲಾವಣೆ ಬಯಸಿರುವ ತಮಿಳರ ಆಯ್ಕೆಯನ್ನ ಸ್ವಾಗತಿಸಬೇಕಿದೆ. ಆದ್ರೆ ವಿಜಯ್ ಅವರ ಆಡಳಿತ ವೈಖರಿ ಹೇಗಿರುತ್ತೆ ಕಾದು ನೋಡಬೇಕಿದೆ.